ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ. ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಗಿತ್ತು ಸ್ವೀಟ್ ಏನಾದರೂ ಮನೇಲಿ ಟ್ರೈ ಮಾಡಿ. ಸೊ ಹಾಗಾಗಿ ರಸ್ಮಲೈ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮನೆಯಲ್ಲೇ ಮಾಡ್ಕೊಬೋದು. ಇದು ನನ್ನ ಸೆಕೆಂಡ್ ಟ್ರೈ ನಾನು ಮನೇಲಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬಂದಿತ್ತು ಔಟ್ಕಮ್. ಸೊ ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಾನು ಪನ್ನೀರ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದರದ್ದು ಶೂಟ್ ನಾನು ಇದರಲ್ಲಿ ಹಾಕಿಲ್ಲ, ಆ್ಯಡ್ ಮಾಡೋಕ್ಕಾಗಲಿಲ್ಲ. 500 ml ಹಾಲಲ್ಲಿ ಪನ್ನೀರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಸಪ್ರೇಟ್ ಆಗಿದೆ. ಈಗ ಫಸ್ಟು ರಬ್ಡಿ ಮಾಡ್ಕೋಬೇಕಲ್ವ ರಸಮಲೈಗೆ, ಸೊ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ರಬ್ಡಿಗೆ ನಾವು 500 ml ಪನ್ನೀರ್ ಅಂತಂದರೆ ಹಾಲು ತೊಗೊಂಡಿರೋದ್ರಿಂದ ರಬ್ಡಿನ ತುಂಬ ಕಡಿಮೆ ಮಾಡಿಕೊಂಡ್ರೆ ಸಾಕು ಕ್ವಾಂಟಿಟಿ. ಇದೊಂದು 300 ml ಹಾಲಿದೆ. ಹಾಲನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿಕೊಂಡು ಆಫ್ ಹಾಲಾಗಬೇಕು. ಅಂತಂದರೆ ಇವಾಗ ನಾವು 300 ml ಹಾಕಿದ್ದೀವಲ್ವ, ಅದು ಅರ್ಧಕ್ಕರ್ಧ ಕುದ್ದಿ ಕಡಿಮೆ ಆಗಬೇಕು. ಅಂದರೆ ಒಂಥರ ಕನ್ಸಿಸ್ಟೆನ್ಸಿ ಫುಲ್ಲು ತಿಕ್ಕಾಗಿ ಬರಬೇಕು. ಆಗ ಕೇಸರಿ ದಳ ಮತ್ತು ಸಕ್ಕರೆ, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದು ಬಾಯ್ಲ್ ಆಗೋ ಅಷ್ಟೊತ್ತಿಗೆ ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಇದ್ರೆ ಬಾದಾಮಿ ಹಾಕ್ಕೊಳ್ಳಿ, ಪಿಸ್ತಾ ಇದ್ರೆ ಪಿಸ್ತಾ ಇನ್ನೂ ಚೆನ್ನಾಗಿ ಕಾಣುತ್ತೆ ಡೆಕೋರೇಟಿವ್ ಆಗಿ, ಸೊ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಪನ್ನೀರ್ ಹೇಗೆ ಮಾಡ್ಕೊಂಡಿದ್ದೀನಿ ಅಂತಂದರೆ 500 ml ಹಾಲನ್ನ ಚೆನ್ನಾಗಿ ಕುದಿಸ್ಕೊಂಡು 3 ಟೇಬಲ್ ಸ್ಪೂನ್ ವಿನೆಗರ್ ಅಥವಾ ಮೊಸರು ಅಥವಾ ಲೆಮನ್ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಸೇರಿಸ್ಕೊಂಡು ನಾವು ಹಾಲನ್ನ ಒಡ್ಕೋಬೋದು. ಸೊ 3 ಸ್ಪೂನ್ ವಿನೆಗರ್ ಹಾಕಿದಾಗ ಏನಾಗುತ್ತೆ, ಹಾಲು ಒಡ್ಕೊಳುತ್ತೆ. ನೀವು ಸ್ಟಿರ್ ಮಾಡ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು ಸ್ಪೂನಲ್ಲಿ ಹಾಲೊಳಗಡೆ, ಆವಾಗ ನಮಗೆ ನೀಟಾಗಿ ಕಡಲಾಗಿ ಬರುತ್ತೆ. ಇನ್ನೇನು ಹಾಲೆಲ್ಲ ಒಡೆದು ನೀರು ಸಪ್ರೇಟು ಪನ್ನೀರ್ ಸಪ್ರೇಟ್ ಆದಾಗ ಸ್ಟವ್ ಆಫ್ ಮಾಡಿ ನಾವು ಸ್ಟೇನ್ ಮಾಡ್ಕೋಬೇಕು. ಪನ್ನೀರ್ ಅಂಶ ಏನಿರುತ್ತಲ್ಲ ಅದನ್ನ ಮಾತ್ರ ತಗೊಂಡು ನೀರನ್ನೆಲ್ಲ ಸ್ಟೇನ್ ಔಟ್ ಮಾಡಿ ವಾಶ್ ಔಟ್ ಮಾಡಿಬಿಟ್ಟು ಟೈಟಾಗಿರೋ ಒಂದು ಕಾಟನ್ ಮಸ್ಕಿನ್ ಕ್ಲಾತ್ ಬಟ್ಟೆಗೆ ಹಾಕ್ಬಿಟ್ಟು ಟೈಟ್ ಮಾಡಿ ಕಟ್ಟಿ ಒಂದು ಕಡೆಗೆ ಇಟ್ಬಿಡ್ಬೇಕು. ನೋಡಿಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ಅದು ಪನ್ನೀರ್ ಏನಾಗುತ್ತೆ, ಎಷ್ಟು ಮಾಯಿಶ್ಚರೈಸಿಂಗ್ ನೀರಂಶ ಇರುತ್ತೆ ಎಲ್ಲ ಕಂಪ್ಲೀಟಾಗಿ ಹೊರಗೆ ಹೋಗುತ್ತೆ. ಬರೀ ಪನ್ನೀರ್ ಮಾತ್ರ ಈ ರೀತಿ ರೆಡಿ ಆಗುತ್ತೆ ನಮಗೆ. ಈಗ ರೆಡಿ ಆಗಿರೋ ಪನ್ನೀರ್ನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಈ ಥರ ಮಾಡ್ಕೊಬೇಕು. ಕ್ರಂಬಲ್ ಮಾಡ್ಕೊಂಡಾದ್ಮೇಲೆ ನಮ್ಮ ಹಸ್ತ ಇರುತ್ತಲ್ವ, ಹಸ್ತದ ಸಹಾಯದಿಂದ ನೀಟಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಮ್ಯಾಶ್ ಮಾಡೋದ್ರಿಂದ ನಮಗೆ ರಸಮಲೈ ತುಂಬ ಸಾಫ್ಟಾಗಿ ಬರುತ್ತೆ. ಅದೊಂದು ಟ್ರಿಕ್ಕು. ಮತ್ತು ಎಲ್ಲೂ ಒಡ್ಕೊಳ್ಳೋದ್ರಿಲ್ಲ. ಕೆಲವೊಂದ್ಸತಿ ಏನಾಗುತ್ತೆ, ನಾವು ಮೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ರೌಂಡ್ ಅಥವಾ ಫ್ಲಾಟನ್ ಮಾಡ್ಕೊಂಡಾಗ ಏನಾಗುತ್ತೆ, ನೀರಿಗೆ ಸಕ್ಕರೆ ಪಾಕಕ್ಕೆ ಬಿಟ್ಟಾಗ ಒಡ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಬಿಗಿ ಬಂದ್ಬಿಡುತ್ತೆ. ಸೊ ಆ ರೀತಿ ಬರಬಾರ್ದು ಅಂದರೆ ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಸೊ ಇದನ್ನ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾನು ಅದನ್ನು ನೀಟಾಗಿ ರಸಮಲೈ ಶೇಪ್ ಏನಿರುತ್ತಲ್ಲ ಆ ಥರ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊತೀನಿ. ರಸಮಲೈ ಥರ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಒಂದು ಸವರ್ಕೊಂಡು ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ತಗೊಂಡು ಅಮ್ಕಿ ನಾವು ರೌಂಡ್ ಮಾಡ್ಕೋಬೇಕು. ಅಮಕ್ಕಂದ್ರೆ ಸಾಫ್ಟಾಗಿ ತುಂಬ ಜೆಂಟಲಾಗಿ ಪ್ರೆಸ್ ಮಾಡ್ಕೋತಾ ಫ್ಲಾಟನ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲೂ ಬ್ರೇಕ್ ಆಗೋದಿಲ್ಲ ಮತ್ತು ಒಡೆದಲಾಗಿ ಬರೋದಿಲ್ಲ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ನೀಟಿಗೆ ಜೆಂಟಲಾಗಿ ಪ್ರೆಸ್ ಮಾಡ್ಕೊಂಡು ರೌಂಡ್ ಮಾಡ್ಕೋತಾ ಫ್ಲಾಟನ್ ಶೇಪ್ ಕೊಟ್ಕೊಂಡ್ರೆ ರಸಮಲೈಗೆ ಪ್ಯಾಕೇಜು ರೆಡಿ ಆಗುತ್ತೆ. ಇದೇ ಥರ ಎಲ್ಲ ಪ್ಯಾಟೀಸು ರೆಡಿ ಆದರೆ ಅರ್ಧ ಲೀಟ್ರ್ ಹಾಲಿಗೆ 11 ಪೀಸ್ ಪ್ಯಾಟೀಸ್ ರೆಡಿ ಆಗುತ್ತೆ. ಈಗ ಸಕ್ಕರೆ ಪಾಕ ಮಾಡ್ಕೋಬೇಕಲ್ವ, ಸೊ ಅದಕ್ಕೆ ಒಂದು ಪಾತ್ರೆಗೆ 2 ಲೋಟ ನೀರು, 2 ಅಲ್ಲ 1/2 ಲೋಟ ನೀರು ಅಂತಂದರೆ ಇದು 250 ml ಗ್ಲಾಸು, ಅರೌಂಡ್ 350 to 400 ml ವಾಟರ್ ಹಾಕೊಳ್ಳಿ. ಅದಕ್ಕೆ 1/2 ಕಪ್ ಶುಗರ್ ಬಂದುಬಿಟ್ಟು ನಮಗೆ ಇಲ್ಲಿ ಪಾಕ 1 ಎಳೆ ಪಾಕ 2 ಎಳೆ ಪಾಕ ಆ ಥರ ಏನೂ ರಿಕ್ವೈರ್ಮೆಂಟ್ ಇಲ್ಲ. ಜಸ್ಟ್ ನಮಗೆ ಆ ಒಂದು ಸಿಹಿ ಅಂಶ ಪನ್ನೀರಿಗೆ ಹಿಡಿಬೇಕು, ರಸಮಲೈಗೆ ನೀಟಾಗಿ ರಸಪಾಕ ಇಟ್ಕೋಬೇಕು. ಅದಕ್ಕೋಸ್ಕರ ನಾವು ಸಕ್ಕರೆ ನೀರು ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಫಸ್ಟ್ ಈ ಸಕ್ಕರೆ ಮತ್ತು ನಾವು ನೀರು ಇರುತ್ತಲ್ಲ, ಸಕ್ಕರೆ ಫುಲ್ಲು ಡಿಸಾಲ್ವ್ ಆಗಿ ಅಂದರೆ ಕರಗಿ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗಬೇಕು. ಆ ಬಾಯ್ಲ್ ಆಗೋ ಟೈಮಲ್ಲಿ ರಸಮಲೈ ಪ್ಯಾಟೀಸ್ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದರೊಳಗಡೆಗೆ ಡ್ರಾಪ್ ಮಾಡಬೇಕು. ಆಮೇಲೆ ರಸಮಲೈ ಪ್ಯಾಟಿ ಮಾಡ್ಕೊಂಡಿರೋದ್ರ ಮೇಲೆ ಡ್ರೈ ಆಗಿ ಹಂಗೆ ಓಪನ್ ಆಗಿಬಿಡಬಾರ್ದು. ಒಂದು ಬಟ್ಟೆನ ಫುಲ್ಲು ತೇವ ಮಾಡಿ ಅದ್ರ ಮೇಲೆ ಹಾಕ್ಬಿಡ್ಬೇಕು. ಅವಾಗ ಏನಾಗುತ್ತೆ, ಸಾಫ್ಟಾಗಿ ಮಾಯಿಶ್ಚರೈಸಿಂಗ್ ಅಂಶ ಅದ್ರಲ್ಲಿ ಹಂಗೆ ಇರುತ್ತೆ. ನೋಡಿ ಫುಲ್ಲು ಸಕ್ಕರೆ ಕರಗಿದೆ, ನಾನು ಹಾಕಿದ್ದೆ ಅಲ್ವಾ, ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಬಾಯ್ಲ್ ಆಗೋಕ್ಕೆ ಶುರು ಆಗುತ್ತೆ. ಬಾಯ್ಲ್ ಆಗೋಕ್ಕೆ ಶುರು ಆಗ್ತಿದೆ ಅಂತ ಗೊತ್ತಾದಾಗ ಪ್ಯಾಟೀಸ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ವ ಪನ್ನೀರಲ್ಲಿ, ಅದನ್ನು ಇದರಲ್ಲಿ ಬಿಡಬೇಕು ಅಷ್ಟೇ.
ನೋಡಿ ಬಾಯ್ಲಿಂಗ್ ಶುರು ಆಯಿತು. ಈ ರೀತಿ ಕಂಪ್ಲೀಟ್ ಬಾಯ್ಲ್ ಆಗುವಾಗ ಒಂದೊಂದೇ ನಾವೇನು ಪ್ಯಾಟೀಸ್ ರೆಡಿ ಮಾಡ್ಕೊಂಡ್ವಿ ಒಂದೊಂದಾಗಿ ಎಲ್ಲನೂ ನೀಟಾಗಿ ಇದ್ರಲ್ಲಿ ಬಿಡಬೇಕು. ತಳ ಅಂಟ್ಕೊಳ್ಳೋದು, ಸೈಡಿಗೆ ಅಂಟ್ಕೊಳ್ಳೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಆಮೇಲೆ ನಾವು ಒಂದ್ಸತಿ ಇದನ್ನು ಹಾಕಿದ್ಮೇಲೆ ಪದೇ ಪದೇ ಕೈ ತಿರಿಬಾರ್ದು, ನೀಟಾಗಿ ಬಾಯ್ಲ್ ಆಗಿಬಿಟ್ಬಿಡಬೇಕು. ಈ ಥರ ಹಾಕ್ಬಿಟ್ಟು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಕಂಪ್ಲೀಟಾಗಿ ಹೈ ಫ್ಲೇಮಲ್ಲಿ ಬಾಯ್ಲ್ ಆಗಿ ಬಿಟ್ಬಿಡ್ಬೇಕು. ಅವಾಗ ಏನಾಗುತ್ತೆ ನೋಡಿ, ನಾವು ಇವಾಗ ಹಾಕ್ದಾಗ ಇಷ್ಟು ಚಿಕ್ಕದಾಗಿದೆ ಅಲ್ವಾ, ಬರ್ತಾ ಬರ್ತಾ ಅದು ಫುಲ್ಲು ದೊಡ್ಡದಾಗ್ಬಿಡುತ್ತೆ, ಅಂದರೆ ಡಬಲ್ ಆಗುತ್ತೆ ಸೈಜು. ಅವಾಗ ಗೊತ್ತಾಗುತ್ತೆ ಕಂಪ್ಲೀಟಾಗಿದ್ದು ಶುಗರ್ ಸಿರಪಲ್ಲಿ ನೆಂದಿದೆ, ಇವನ್ ರೆಡಿ ಆಗಿದೆ ಅಂತ ಕೂಡ. ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ, ಇವನ್ ನಾವು ಮಾಡಿರೋ ಸೈಜ್ ಕೂಡ ಎಕ್ಸ್ಟೆಂಡ್ ಆಗಿದೆ, ದೊಡ್ಡದಾಗಿದೆ. ಸೊ ನಾನು ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಡ್ತಾ ಇದ್ದೀನಿ. ಟೆನ್ ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಡಬಲ್ ಆಗಿದೆ. ಇವನ್ ಕಲರ್ ಕೂಡ ಒಂಥರ ಕ್ರೀಮಿಶ್ ಕಲರ್ ಬಂದಿದೆ ಅಲ್ವಾ. ಸೊ ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಆಫ್ ಮಾಡಿ ಅದನ್ನ ತಣ್ಣಗಾದ್ಮೇಲೆ ನಾನೇನು ರಬ್ಡಿ ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಫುಲ್ ಕೋಲ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಈಗ ನಾವೇನು ಪ್ಯಾಟೀಸ್ ರೆಡಿ ಆಗಿತ್ತು ಶುಗರ್ ಸಿರಪಲ್ಲಿ ಅದನ್ನ ಒಂದೊಂದಾಗಿ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ರೆಡಿ ಮಾಡ್ಕೊಂಡಿರೋ ರಬಡಿ ಹಾಕ್ಕೊಂಡ್ರೆ ರಸಮಲೈ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು, ಯಾಕಂತಂದರೆ ಕಮ್ಮಿ ಇಂಗ್ರೀಡಿಯೆಂಟ್ಸು. ಇನ್ನು ಜಾಸ್ತಿ ಯೂಸ್ ಮಾಡಿದ್ವಿ ಅಂದರೆ ಬಾದಾಮ್, ಹಾಲು, ಸಕ್ಕರೆ, ಮನೆಯಲ್ಲೇ ಮಾಡ್ಕೊಂಡಿರೋ ಪನ್ನೀರ್ ಅಷ್ಟೇ ಯೂಸ್ ಮಾಡಿದ್ದು, ಏಲಕ್ಕಿ ಪುಡಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಕಾಮನ್ ಆಗಿ ನಾವು ಸ್ವೀಟ್ ಶಾಪ್ಸಲ್ಲೆಲ್ಲ ತಿಂತೀವಲ್ವ, ಸೇಮ್ ಅದೇ ರೀತಿ ಎಕ್ಸಾಕ್ಟಾಗಿ ಟೇಸ್ಟ್ ಬಂದಿತ್ತು. ಫ್ಯಾಮಿಲಿಯವ್ರಿಗೂ ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಫಸ್ಟ್ ಅಟೆಂಪ್ಟ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಅಂದರೆ ಗಟ್ಟಿ ಬಂದುಬಿಟ್ಟಿತ್ತು ರಸಮಲೈ. ಬಟ್ ಇದು ತುಂಬ ಪರ್ಫೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ರಸಮಲೈಗೆ ಹಾಗೆ ಬಂದಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.